ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ನಮಗೆ ನಾವು ಮ್ಯಾಕ್ಸಿಮಮ್ ಒಬ್ಬ ಮನುಷ್ಯ ರೆಕಗ್ನೈಸು ಮತ್ತು ಬೇಗ ಒಂದು ಅವನ್ನ ಗುರುತಿಸ್ಬೇಕು, ಅವನು ಹೇಗಿದ್ದಾನೆ ಅಂತಕ್ಕಂಥದ್ದು ವರ್ಣನೆಯನ್ನು ಮಾಡಬೇಕು ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಮುಖ ಭಾಳ ಮುಖ್ಯವಾಗ್ತದೆ, ಹೌದಲ್ವೋ? ಚೆನ್ನಾಗಿ ಕಾಣಬೇಕು ಅಂದರೆ ನಾವು ಯಾವುದೇ ಆಗಲಿ, ಒಂದು ಸ್ತ್ರೀ ಆಗಲಿ ಪುರುಷ ಆಗಲಿ, ನೋಟ ಅವನ ಮುಖ ಚೆನ್ನಾಗಿದ್ದರೆ ಯೂಶ್ವಲಿ ನಾವು ಮತ್ತೆ ಅವನ ನೋಡಬೇಕು, ಆಕೆಯನ್ನು ನೋಡಬೇಕು. ವಾಟ್ ಎ ಗ್ಲೋ, ತುಂಬ ಗ್ಲೋಯಿಂಗ್ ಫೇಸ್ ಇದೆಯಪ್ಪ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಇವನ್ ಯಾವುದೇ ಒಂದು ಸೆಲೆಬ್ರಿಟೀಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೆಲೆಬ್ರಿಟೀಸ್ ಲೈಕ್ ನೀವು ರಾಜಕಾರಣಿಗಳಾಗಿರ್ಬೋದು, ಅಥವಾ ಮೀಡಿಯಾದಲ್ಲಾಗಿರ್ಬೋದು, ಅಥವಾ ಫಿಲಮ್ ಆ್ಯಕ್ಟ್ರೆಸ್ಗಳಾಗಿರ್ಬೋದು, ಆ್ಯಕ್ಟರ್ಗಳಾಗಿರ್ಬೋದು, ವಾಟ್ ಕೈಂಡ್ ಆಫ್ ಕ್ಯಾಟಗರೀಸ್ ಪೀಪಲ್, ಯಾವುದೇ ಪೀಪಲ್ ಕೆಟಗರಿ ಆದರೂ ನಮಗೆ ಫೇಸ್ ವ್ಯಾಲ್ಯೂಸ್ ಮೋರ್ ಇಂಪಾರ್ಟೆಂಟ್. ಅದರಲ್ಲೂ ಎಕ್ಸ್ಪೆಷಲಿ ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೆ ಫೇಸ್ ವ್ಯಾಲ್ಯೂಸ್ ತುಂಬ ಉಂಟೆ. ಇದು ಬಹಳ ಮುಖ್ಯವಾಗಿ ಆಡಳಿತ ಮಾಡ್ತಕ್ಕಂಥ ಗ್ರಹ ಶುಕ್ರ ಗ್ರಹ. ಮ್ಯಾಕ್ಸಿಮಮ್ ಶುಕ್ರ ಬ್ಯೂಟಿಫುಲ್ ಆಗಿದ್ದರೆ, ಜಾತಕದಲ್ಲಿ ಚೆನ್ನಾಗಿದ್ದರೆ, ಅವನ ಮುಖದ ವ್ಯಾಲ್ಯೂ ಕಪ್ಪುಗನ ಇರಲಿ ಯಾಗನ ಇರಲಿ ಸೊ ಬ್ಯೂಟಿಫುಲ್ ಆಗಿರುತ್ತೆ. ಅವನ ಪ್ರೆಸೆಂಟೇಷನ್ ಸೂಪರ್ ಆಗಿರುತ್ತೆ, ಅವನ ಮುಖ ನೋಡಲಿಕ್ಕೆ ಸುಂದರವಾಗಿರುತ್ತೆ. ವೈಟ್ ಆರ್ ಬ್ಲ್ಯಾಕ್ ಯಾವುದಾದ್ರೂ ಆಗಿರ್ಬೋದು. ಶುಕ್ರನ ತತ್ವ ಬಹಳ ಮುಖ್ಯ. ಇಲ್ಲಿ ನೋಡಿ, ಯಾವಾಗ ಮುಖದಲ್ಲಿ ಕಲೆಗಳು ಭಂಗುಗಳು ಸುಟ್ಟ ಕಲೆಗಳಾಗುತ್ತೆ, ಯಾಕೆ ಕಾರಣ? ಒಬ್ಬೊಬ್ಬರು ಏನೇ ಮೇಕಪ್ ಮಾಡಿದ್ರು ಅವರ ಹಣೆ ಬರನೇ ಅಷ್ಟೇ ಚೆನ್ನಾಗಿ ಕಾಣಿಸಲ್ಲಪ್ಪ. ಇಷ್ಟಿಷ್ಟಪ್ಪ ಮೇಕಪ್ ಹಾಕ್ಕೊಂಬಂದ್ರು ಚೆನ್ನಾಗಿ ಕಾಣಲ್ಲ, ಬಿಕಾಸ್ ಆಫ್ ಶುಕ್ರ ವೀಕ್. ಇದನ್ನು ತಿಳ್ಕೊಬೇಕು ಜಾತಕದಲ್ಲಿ. ದ ಮೋಸ್ಟ್ ಇಂಪಾರ್ಟೆಂಟ್, ಇದು ರಿಯಲ್ ಜ್ಯೋತಿಷ್ಯ. ಸುಮ್ಮನೆ ಹಾಗೆ ಹೀಗೆ ಅಂತ ನಾವೆಲ್ಲ ಒಟ್ಟರಾಶಿ ಹಂಗೆ ಹೇಳ್ತಾ ಹೋಗ್ತಲೇ ಇದ್ದೇವೆ, ನೀವು ಕೇಳ್ತಲೇ ಇದ್ದೀರಾ. ಬಟ್ ವಾಟ್ ಈಸ್ ದ ರಿಯಲ್ ಅಸ್ಟ್ರಾಲಜಿ? ಯಾಕೆ ಮುಖಭಾವ ಒಂದು ಸರಿಯಾಗಿ ನಾವು ಪ್ರೆಸೆಂಟೇಷನ್ ತೋರಿಸ್ತೀವಿ, ಅಫ್ಕೋರ್ಸ್. ಆಮೇಲೆ ಬಾಡಿ ಎಕ್ಸೆಟ್ರಾ ಕುಜ ಚೆನ್ನಾಗಿದ್ರೆ, ಶನಿ ಚೆನ್ನಾಗಿದ್ರೆ, ಹೀಗೆ ಎಲ್ಲ ನೋಡ್ತೇವೆ. ಬಟ್ ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಫ್ರಮ್ ಫೇಸ್. ಮುಖದಿಂದ ನಾವು ನೋಡ್ತೇವೆ. ಈ ಮುಖ ಗ್ಲೋಯಿಂಗ್ ಆಗೋದಕ್ಕೆ ನಾನು ಹೇಳಿದಾಗೆ ಶುಕ್ರ ಕಾರಣ. ಯಾವಾಗ ಸುಟ್ಟ ಕಲೆಗಳು ಭಂಗುಗಳು, ಮತ್ತೊಂದು ನಾವೇನಂತ ಕರಿತೀವಿ, ಯೂಶ್ವಲಿ ಶನಿ ಕಾರಕತ್ವ ಭಂಗ ಬಂತು ಅಂದರೆ ಕಷ್ಟಗಳು ಬಂತು, ಎಕ್ಸೆಟ್ರಾ ಕರಿತಾನೆ ಇರ್ತೀವಿ. ಅಫ್ಕೋರ್ಸ್ ಎಲ್ಲ ಮುಖ್ಯವಾಗಿ ಯಾಕೆ ಮುಖದಲ್ಲಿ ಸುಟ್ಟ ಕಲೆಗಳಾಗುತ್ತೆ, ಯಾಕೆ ಭಂಗು ಮತ್ತೊಂದು ಬರ್ತದೆ, ಮುಖ ಎಲ್ಲ ಒಂಥರ ಗಲೀಜಾಗಿ ಕಾಣ್ಬೋದು, ಸುಟ್ಟ ಕಲೆಗಳು ಕಾಣ್ಬೋದು. ಯಾಕೆ? ಬಿಕಾಸ್ ಆಫ್ ಶುಕ್ರನ ತತ್ವ. ಶುಕ್ರ ಅಗ್ನಿತತ್ವ ರಾಶಿಗಳಲ್ಲಿ ಕೂತಾಗ, ಶುಕ್ರ ಮೇಷರಾಶಿಯಲ್ಲಿ ಕೂತ್ರೆ 200% ಸತ್ಯವಾಗಲಿ ಮುಖದಲ್ಲಿ ಕಲೆಗಳು ಬಂದೇ ಬರುತ್ತೆ, ಬೇಕಾದ್ರೆ ನೋಡಿ. ಹಾಗೆ ಸಿಂಹರಾಶಿಯಲ್ಲಿ ಕೂತಾಗ ಅಗ್ನಿತತ್ವ, ಅಲ್ಲೂ ಕೂಡ ಫೈರಿ ನೇಚರ್, ಅಲ್ಲೂ ಕೂಡ ಶುಕ್ರನ ಬಲ ಕಡಿಮೆ. ನೋಡಿ, ಎಲ್ಲೆಲ್ಲಿ ಬಲ ಕಡಿಮೆ ಇರುತ್ತೋ ಅಲ್ಲೆಲ್ಲ ಶುಕ್ರ ವೀಕ್ ಆಗ್ತಾ ಬರ್ತಾನೆ, ಮುಖದ ಛಾಯೆ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಪರಿಹಾರಾರ್ಥವಾಗಿ ನಾನು ತೋರಿಸ್ತೀನಿ. ಅದೇ ಧನುರಾಶಿಯಲ್ಲಿ ಕೂತ್ಕೊಂಡಾಗಲೂ ಕೂಡ, ಧನುರಾಶಿಯಲ್ಲಿ ಕೂತ್ಕೊಂಡ್ರು ಕೂಡ ಅಲ್ಲಿ ಫೇಸ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತದೆ. ನೀಚ ಸ್ಥಾನದಲ್ಲಿ ಕೂತಾಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ನೀಚ ಸ್ಥಾನದಲ್ಲಿದ್ದಾಗ ಮಾಡ್ರೇಟ್ಲಿ ಓಕೆ. ಬಟ್ ಸುಟ್ಟ ಕಲೆಗಳು ಭಂಗು ಕಪ್ಪು ಕಲೆಗಳು ನಾವು ಫೇಸ್ಗೆ ಅದು ಇದು ಅಧ್ವಾನ ಹಚ್ಕೊಳ್ತಲೇ ಇರ್ತೀವಿ. ಯಾರ ಜಾತಕದಲ್ಲಿ ಶುಕ್ರ ಒಳ್ಳೆಯ ಸ್ಥಾನದಲ್ಲಿ ಇದ್ದಾನೋ ಅವರ ಫೇಸ್ ಗ್ಲೋಯಿಂಗ್ ಇದ್ದೇ ಇರ್ತದೆ. ಶುಕ್ರ ಕುಜನೊಟ್ಟಿಗೆ ಕೂತಾಗಲೂ ಕೂಡ ಫೈರಿ ನೇಚರ್, ಅಲ್ಲೂ ಕೂಡ ಸ್ವಲ್ಪ ಸುಟ್ಟ ಕಲೆಗಳು ಕಾಣುತ್ತೆ. ಕೇತು ಒಟ್ಟಿಗೆ ಕೂತಾಗಲೂ ಕೂಡ ಕಲೆಗಳು ಚುಕ್ಕೆಗಳು ಇವೆಲ್ಲವನ್ನು ಕಾಣ್ತೇವೆ, ಮಚ್ಚೆಗಳು ಇವೆಲ್ಲ ಕಾಣ್ತಲೇ ಇರ್ತೀವಿ. ಸೂರ್ಯನೊಟ್ಟಿಗೆ ಶುಕ್ರ ಕೂತಾಗಲೂ ಸಹಿತವಾಗಿ ಇವೆಲ್ಲ ಫೈರಿ ನೇಚರ್ ಇರ್ತಕ್ಕಂಥ ಗ್ರಹಗಳು ಕೂತಾಗ, ಶುಕ್ರನೊಟ್ಟಿಗೆ ಶನಿ ಸ್ವಲ್ಪ ಬ್ಲ್ಯಾಕಿಶ್ ಕಾಣುತ್ತೆ, ಅದು ಭಂಗು ಅಂತ ಕರಿತೀವಿ. ಇವೆಲ್ಲ ಗ್ರಹಗಳ ಸಂಯೋಗ ಹೆಚ್ಚು ಕಡಿಮೆ ಮುಖದ ವ್ಯಾಲ್ಯೂವನ್ನು ಕಡಿಮೆ ಮಾಡ್ತಾ ಬರ್ತದೆ. ಹಾಗಾದರೆ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು? ಫೇಸ್ ವ್ಯಾಲ್ಯೂ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು? ಡಿಫಾಲ್ಟಾಗೆ ವಿತೌಟ್ ಎನಿ ಸೊಲ್ಯೂಷನ್ಸ್, ಓನ್ಲಿ ದ ಅಸ್ಟ್ರಾಲಜಿಕಲ್ ರೆಮಿಡೀಸ್ ಏನಾದರೂ ಇದೆಯಾ? ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಇದೆ. ನಾವು ನೋಡಿ, ಒಂದೇ ಒಂದು ಹೇಳ್ತೀವಿ, ಯೂಶ್ವಲಿ
ಮುಖ ಚೆನ್ನಾಗಿರಬೇಕು ಅಂದರೆ ನಾವೇನು ಮಾಡ್ತೀವಿ, ಡಾಕ್ಟರ್ಸ್ ಹತ್ರ ಎಲ್ಲ ಹೋದಾಗ ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಲಿಕ್ವಿಡ್ ಆಹಾರಗಳನ್ನು ತಗೊಳ್ಳಿ, ಮುಖವನ್ನು ಚೆನ್ನಾಗಿ ಒಳ್ಳೆ ಇದರಿಂದ ವಾಶ್ ಮಾಡ್ಕೊಳ್ಳಿ, ಈ ಕ್ರೀಮ್ ಹಚ್ಕೊಳ್ಳಿ. ಎಲ್ಲ ಕ್ರೀಮ್ಗಳು ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥದ್ದೇ ವೈಟ್. ಹೌದಲ್ವೋ? ಖಂಡಿತ ನೀವು ಯಾವ್ದು ಕ್ರೀಮ್ ತಾಳಿ, ಹೆಚ್ಚು ಕಡಿಮೆ 90% ಆಫ್ ಫೇಸ್ ಕ್ರೀಮ್ಸ್ ಆರ್ ಆಲ್ವೇಸ್ ಇನ್ ವೈಟ್ ಆರ್ ಕ್ರೀಮ್ ಕಲರ್. ಅದನ್ನು ಕರೆದೀವಿ ಕ್ರೀಮ್ ಕಲರ್ ಅಂತ. ಇದೆಲ್ಲ ಏನು? ಆಡಳಿತ ಮಾಡದೆ ಶುಕ್ರ. ಡಿಫಾಲ್ಟಾಗಿ ಶುಕ್ರ ಮನೆಯಲ್ಲಿ ಹೇಗೆ ಸಿಗ್ತದೆ? ಡಿಫಾಲ್ಟಾಗಿ ತುಪ್ಪವನ್ನು ಆಡಳಿತ ಮಾಡೋದು ಶುಕ್ರ ಆಡಳಿತ ಮಾಡ್ತದೆ, ಹೌದಲ್ವೋ? ಹಾಗೆ ಜೋಳವನ್ನು ಆಡಳಿತ ಮಾಡ್ತಕ್ಕಂಥದ್ದು ಶುಕ್ರ ಆಡಳಿತ ಮಾಡ್ತದೆ. ಈ ರೀತಿಯಾದಂಥ ವಸ್ತುಗಳು, ಬಿಳಿಯ ವಸ್ತುಗಳು ಸಾಧ್ಯವಾದಷ್ಟು. ಮೊಸರು ತುಪ್ಪವನ್ನು ಅಂದರೆ ಶುಕ್ರವನ್ನು ಆಡಳಿತ ಮಾಡುತ್ತೆ. ಅನೇಕ ವಿಧಗಳಲ್ಲಿ ನಾವು ನೋಡಿದಾಗ ಮನೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ವಸ್ತುಗಳು ಶುಕ್ರನ ತತ್ವ. ಅದಕ್ಕೋಸ್ಕರ ನೋಡಿ ಫೇಸು ಇದನ್ನು ಮಾಡಿದಾಗ ಈ ತುಪ್ಪನ ಮುಖಕ್ಕೆ ಹಚ್ಕೊಳ್ತಕ್ಕಂಥದ್ದು ಮಾಡ್ತಾರೆ, ಮೊಸರು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇವೆಲ್ಲ ನಾವು ನಾನಾ ರೀತಿಯಲ್ಲಿ ಕೆಟಗರೀಸ್ನ ನೋಡ್ತಲೇ ಇರ್ತೇವೆ. ಸಾಧ್ಯವಾದಷ್ಟು ಶುಕ್ರ ಆಡಳಿತ ಮಾಡ್ತಕ್ಕಂಥದ್ದು ಸಹಿತವಾಗಿ ಬೆಳ್ಳಿ, ಡೈಮಂಡ್ ಅಥವಾ ಅಮೇರಿಕನ್ ಡೈಮಂಡ್ ಇವೆಲ್ಲವನ್ನು ನೋಡ್ತೇವೆ. ಒನ್ ಥಿಂಗ್, ನಮ್ಮ ಮುಖ ಚೆನ್ನಾಗಿರಬೇಕು ಅಂದರೆ ಆದಷ್ಟು ಕೂಡ ನಾವು ಈ ಥರದ ಖಾದ್ಯಗಳನ್ನು ಸೇವನೆ ಮಾಡ್ಕೋಬೇಕು. ಹಾಗೆ ಆಗಿಂದಾಗೆ ತುಪ್ಪ ಆ ಥರದ್ದೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಮುಖಕ್ಕೆ ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಕೋಬೇಕಾಗ್ತದೆ. ಹಾಗೆ ಡಾಕ್ಟರ್ ಸಜೆಷನ್ಸ್ ಅಥವಾ ಜ್ಯೋತಿಷ್ಯರ ಸಜೆಷನ್ ತಗೊಂಡು ಶುಕ್ರ ಯಾವ ಸ್ಥಾನದಲ್ಲಿದ್ದಾನೋ, ನಮ್ಮ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗಬೇಕು ಅಂದರೆ ಶುಕ್ರನಿಗೆ ನಿಯಮಿತವಾದಂಥ ದಾನಗಳನ್ನು, ರೇಷ್ಮೆ ವಸ್ತ್ರ ಅಥವಾ ಬೆಳ್ಳಿ ಅಥವಾ ಜೋಳ, ತುಪ್ಪ ಈ ರೀತಿಯಾದಂಥ ವಸ್ತುಗಳನ್ನು ಆಗಿಂದಾಗೆ ದಾನ ಕೊಡ್ತಕ್ಕಂಥದ್ದು ನಿತ್ಯ ಸುಮಂಗಲಿಯವ್ರಿಗೂ ಸಹಿತವಾಗಿ ಸರಿಯಾಗ್ತದೆ. ನೋಡಿ ಏನಾಗ್ತದೆ, ಯಾವಾಗ ಈ ಥರದ ಕಲೆಗಳು ಅಥವಾ ಬಂಗುಗಳು ಮತ್ತೊಂದು ವಿಚಾರದಲ್ಲಿ ಫೇಸ್ ವ್ಯಾಲ್ಯೂ ಚೆನ್ನಾಗಿರಲ್ಲ, ಫೇಸ್ ವ್ಯಾಲ್ಯೂ ಗ್ಲೋಯಿಂಗ್ ಆಗಬೇಕು ಅಂದರೆ ಆದಷ್ಟು ಶುಕ್ರನ ಮಂತ್ರಗಳನ್ನು ಜಾಸ್ತಿ ಚಾಂಟ್ ಮಾಡಿ. ಓಂ ಧ್ರಾಂ ಧ್ರೀಂ ಧ್ರೌಂ ಸಹ ಶುಕ್ರಾಯ ನಮಃ. ಶುಕ್ರವಾರದಿಂದ ಶುಕ್ರನ ಓರೋದಲ್ಲೂ ಪ್ರಾರ್ಥನೆ ಮಾಡಿ. ಯೂಶಲಿ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ಬಾರ್ದು ಬರುತ್ತೆ. ಓಂ ಧ್ರಾಂ ಧ್ರೀಂ ಧ್ರೌಂ ಸಹ ಶುಕ್ರಾಯ ನಮಃ. ಓಂ ಧ್ರಾಂ ಧ್ರೀಂ ದ್ರೌ ಸಹ ಶುಕ್ರಾಯ ನಮಃ. ಯಾರು ಮುಖದಲ್ಲಿ ಕಲೆಗಳು ಜಾಸ್ತಿ ಇರುತ್ತೋ ಸಾಧ್ಯವಾದಷ್ಟು ರೇಷ್ಮೆ ಮಿಶ್ರಿತವಾಗಿರ್ತಕ್ಕಂಥ ಬಟ್ಟೆಗಳಲ್ಲಿ ಮುಖವನ್ನು ಒರೆಸ್ಕೊಳ್ಳಿ. ಖಂಡಿತವಾಗಿ ಇವೆಲ್ಲ ಸ್ಮಾಲ್ ರೆಮಿಡೀಸ್ ಆಗಿ ನಿಮಗೆ ಕಾಣಿಸ್ಬೋದು. ನಿಧಾನಕ್ಕೆ ನಿಮ್ಮ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬರ್ತದೆ, ಮ್ಯಾಕ್ಸಿಮಮ್ ಗ್ಲೋಯಿಂಗ್ ಫೇಸ್ ಆಗ್ತಾ ಬರ್ತದೆ. ಅಫ್ಕೋರ್ಸ್ ಇವೆಲ್ಲ ಕೂಡ ನಿಮಗೆ ಶುಕ್ರನ ತತ್ವ ಜಾಸ್ತಿ ಆಗ್ತಾ ಬರ್ತದೆ. ಯಾವಾಗಲೂ ಗ್ಲೋಯಿಂಗ್ ಆಗಿರ್ರಿ. ಒಳ್ಳೊಳ್ಳೆ ಪರ್ಫ್ಯೂಮ್, ಸಾಧ್ಯವಾದರೆ ನಿಮಗೆ ಡೈಮಂಡ್ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಡೈಮಂಡ್ ವೇರ್ ಮಾಡಿ. ಅಥವಾ ನಮಗೆ ಶಕ್ತಿ ಇಲ್ಲ ಅಂತಕ್ಕಂಥವ್ರು ಜರ್ಖಾನ್ ವೇರ್ ಮಾಡ್ಬೋದು. ಅಥವಾ ಒಪೆಲ್ ಬ್ರಾಸ್ಲೈಟ್ ಕೂಡ ಸಿಗುತ್ತೆ, ಒಪೆಲ್ ಕ್ರಿಸ್ಟಲ್ಸ್. ಆ ಕ್ರಿಸ್ಟಲ್ಸ್ನು ಕೂಡ ಶುಕ್ರ ಆಡಳಿತ ಮಾಡೋದ್ರಿಂದ ಸರಿಯಾಗಿ ಜಾತಕವನ್ನು ಪರಾಮರ್ಶಿಸಿಕೊಂಡು ಇವೆಲ್ಲವನ್ನು ಧಾರಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಮ್ಯಾಕ್ಸಿಮಮ್ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬರುತ್ತೆ. ಸಾಧ್ಯವಾದಷ್ಟು ಗ್ಲೋಯಿಂಗ್ ಆಗಿಟ್ಕೊಳ್ಳಿ. ಗ್ಲೋ ಆದಷ್ಟು ಗ್ಲೋಲ್ಲಿ ಇಟ್ಕೋಬೇಕು. ಮುಖವನ್ನು ಯಾವಾಗಲೂ ಗ್ಲೋಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ಶುಕ್ರ ಆಕ್ಟಿವೇಶನ್ ಮಾಡೋದು ಯಾವಾಗಲೂ ಸೊಫೆಸ್ಟಿಕೇಟೆಡ್. ಶುಕ್ರ ಪೀತವರ್ಣ ಪೀತಾಮಾಲ್ಯಾಂ ಭರಧರಂ ಅಂತ ಕರೆದ್ವಿ. ಇದನ್ನು ಶುಕ್ರನ ತತ್ವ ರೈಸ್ ಮಾಡಿಕೊಂಡಾಗ ಮುಖದ ಕಾಂತಿಗಳು ಜಾಸ್ತಿ ಆಗ್ತಾ ಬರುತ್ತೆ. ಅಫ್ಕೋರ್ಸ್ ಶುಕ್ರನ ತತ್ವ 2 ಮತ್ತು 7ರ ಅಧಿಪತ್ಯ, 2 ಮುಖದ ವ್ಯಾಲ್ಯೂ, 7 ಸಾರ್ವಜನಿಕವಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ನಿಮಗೆ ಶುಕ್ರನ ಅಧಿಪತ್ಯ ಇಸ್ ಮೋರ್ ಇಂಪಾರ್ಟೆಂಟ್. ಜಾತಕದಲ್ಲಿ ಋಷಿಮುನಿಗಳು, ಗ್ರಹಗಳು ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿ ನಮಗೆ ಕೊಟ್ಟಿದೆ ಅಂದರೆ ನಾವು ಸರಿಯಾಗಿ ತಿಳ್ಕೊಂಡು ಈ ಥರದ್ದು ಮಾಡಿಕೊಂಡ್ರೆ ಯೂಶಲಿ ನಮ್ಮ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ಮುಖದಲ್ಲಿ ಬಂಗು, ಸುಟ್ಟಕಲೆಗಳು ಕ್ರಮೇಣವಾಗಿ ನಿಮಗೆ ಕಡಿಮೆ ಆಗ್ತಾ ಬರ್ತದೆ. ನೋಡಿ, ಯಾವುದಾದ್ರೂ ಗ್ರಹ ಜಾತಕವನ್ನು ಪರಿಶೀಲಿಸಿಕೊಂಡಾಗ ಶುಕ್ರನೊಟ್ಟಿಗೆ ಯಾವುದು ಗ್ರಹ ಇದೆ, ಅದು ಏನು ಸಮಸ್ಯೆಯನ್ನು ಮಾಡುತ್ತೆ, ಆ ಗ್ರಹದ ಪರಿಕರ, ಆ ಗ್ರಹದ ವಸ್ತುಗಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೋಬೇಕು. ನಾವು ಸರಿಯಾಗಿ ಅನಾಲಿಸಿಸ್ ತಗೋಬೇಕು. ಮುಖದ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಶುಕ್ರನ ತತ್ವ ಜಾತಕದಲ್ಲಿ ಯಾವ ಲಗ್ನ, ಎಸೆಂಡೆಂಟ್ ಹೇಗಿದೆ, ಶುಕ್ರನ ತತ್ವ ಹೇಗಿದೆ, ಶುಕ್ರ ಕೂತಿರ್ತಕ್ಕಂಥದ್ದು ಕ್ರೂರ ಗ್ರಹಗಳ ಕುಜನೊಟ್ಟಿಗೆ ಕೂತಿದ್ದಾನೋ, ಕೇತು ಒಟ್ಟಿಗೆ ಕೂತಿದ್ದಾನೋ, ಸೂರ್ಯನೊಟ್ಟಿಗೆ ಕೂತಿದ್ದಾನೋ, ಯಾವ ರಾಶಿಗಳಲ್ಲಿ ಕೂತಿದೆ, ಯಾವುದರಿಂದ ಮುಖದ ವ್ಯಾಲ್ಯೂಡ್ ಸಮಸ್ಯೆ ಬರ್ತಿದೆ. 2ರ ಸ್ಥಾನ ಮುಖದ ಸ್ಥಾನ ಅಂತ ಕರಿತೀವಿ, ಫೇಸ್ ಸ್ಥಾನ.
ಇದು ತತ್ವ ಹೇಗಿದೆ, ಜಾತಕದಲ್ಲಿ ಶುಕ್ರನ ತತ್ವ ಹೇಗಿದೆ, ಇವೆಲ್ಲವನ್ನು ನಾವು ಸರಿಯಾಗಿ ಅನಾಲಿಸಿಸ್ ತಗೊಂಡು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನಾವು ಯಾರ್ಯಾರು ಸೆಲೆಬ್ರಿಟೀಸ್ ಇದ್ದೀವೋ ಅದು ನಮ್ಮ ಫೇಸ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಇದು ಸರಿಯಾದಂಥ ಅನಾಲಿಸಿಸ್. ಆಮೇಲೆ ದೆನ್ ಡಾಕ್ಟ್ರು ಅದೇನು ಸಜೆಷನ್ ಜಾತಕದಲ್ಲಿ ಡಾಕ್ಟರ್ ಮೆಡಿಸಿನ್ಸ್ ಹೋಗಿ ಸ್ವಲ್ಪ ಜಾಸ್ತಿ ಆಗ್ತದ, ಹಾಗೆ ಕಡಿಮೆ ಆಗುತ್ತಾ? ಆಫ್ಕೋರ್ಸ್ ನೀವು ಸರಿಯಾದಂಥ ಅನಾಲಿಸಿಸ್ ತೊಗೊಂಡು ಹೋದರೆ ಮ್ಯಾಕ್ಸಿಮಮ್ ನಿಮ್ಮ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗಾಗಿ ಶುಕ್ರನ ತತ್ವ ಅಧಿಕೃತವಾಗಿ ಜಾತಕದಲ್ಲಿ ಬೇಕಾಗುತ್ತೆ. ಶುಕ್ರನ ತತ್ವ ಮ್ಯಾಕ್ಸಿಮಮ್ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚೋದ್ರಿಂದ ಅದರ ವಸ್ತುಗಳನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ತುಪ್ಪ ಹಾಕ್ಕೊಳ್ತಕ್ಕಂಥ ಕೆಲಸ, ಸ್ವಲ್ಪ ಮಟ್ಟಿಗೆ ಫೇಸ್ ಗ್ಲೋ ಆಗ್ತಕ್ಕಂಥದ್ದು ಇರ್ತದೆ, ಅದರಿಂದ ಮಸಾಜ್ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲ ಶುಕ್ರನ ತತ್ವವನ್ನು ಆಡಾನ್ ಮಾಡ್ತಾ ಬರ್ತದೆ. ಹಾಗಾಗಿ ಮಂತ್ರನು ಸಹಿತವಾಗಿ ಅಷ್ಟೇ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ. ಶುಕ್ರವಾರ ಶುಕ್ಲ ಪಕ್ಷ ಶುಕ್ರನ ಓರದಿಂದ ಓಂ ಧ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಪ್ರತಿ ದಿವಸ 108 ಬಾರಿ ಪೂರ್ವ ಅಭಿಮುಖವಾಗಿ ಕೂತು ಈ ಮಂತ್ರವನ್ನು ಜಪವನ್ನು ಮಾಡಿ ಇನ್ನಷ್ಟು ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬರುತ್ತೆ. ಶುಕ್ರನ ತತ್ವ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಜಾತಕದ ಪರಿಶೀಲನೆ ಹಾಗೆ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳೋಕ್ಕೋಸ್ಕರ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ, ನಿಮಗೆ ಕಂಪ್ಲೀಟ್ ಜಾತಕದ ವಿಶ್ಲೇಷಣೆ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.